ಪ್ರೀತಿಯುಳ್ಳ ಪರಲೋಕದ ತಂದೆ ಒಂದು ಬೆಳಗಿನ ವೇಳೆಗಾಗಿ ಸ್ತೋತ್ರ ತಂದೆ. ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ನಮಗೆ ಒಂದು ಗಿಫ್ಟ್ ಕೊಟ್ಟಿದ್ದಕ್ಕೆ ಸ್ತೋತ್ರ. ಒಂದು ಸಮಯದಲ್ಲೂ ನಾವು ಬೆಲೆ ಒಂದು ಲೈಫ್ ಅನ್ನು ನೋಡುತ್ತಾ ವಾಕ್ಯನ ಧ್ಯಾನ ಮಾಡಿದಾಗ ನಮ್ಮ ಜೊತೆ ಮಾತಾಡು. ನಮ್ಮ ಒಂದು ಜೀವಿತಕ್ಕೆ ಬೇಕಾದ ಒಂದು ಆಲೋಚನೆಗಳನ್ನು ನೀನೇ ತಿಳಿಸ್ಕೊಂಡು ಈ ಒಂದು ಸಮಯ ಆಶ್ರಯಿಸಿಕೊಡುತ್ತದೆ. ಯೇಸು ಕೃಷ್ಣನಲ್ಲಿ ಕೇಳ್ತೀನಿ ಪ್ರೀತಿ ತಂದೆ. ಸೊ ಇವತ್ತು ನಾವು ಒಂದು ಮಿಷನರಿಯ ಜೀವಿತವನ್ನು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಅವರು ಹೆಸರು ಬಂದು ವೆಲೆಸ್ಲಿ ಬೈಲೆ ಅಂತ. ವೆಲೆಸ್ಲಿ ಬೈಲೆ ಅವ್ರು ಬಂದು ಇಂಗ್ಲೆಂಡ್ ದೇಶದಲ್ಲಿ ಹುಟ್ಟಿದವರು. ಬಟ್ ಅವ್ರ ಬಗ್ಗೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಬೇಕಂದ್ರೆ, ಒಂದು ಕ್ರೈಸ್ತ ಮಿಷನರಿ ಆಗಿ ಒಂದು ಲೀಡರ್ ಆಗಿ ಏನ್ ಮಾಡಿದ್ರು, ಇಂಡಿಯಾದಲ್ಲಿ ಸೇವೆ ಮಾಡಿದ್ರು ಅವರು. ಅವ್ರ ಸೇವೆ ಬಂದು ಮೇನ್ ಆಗಿ ಈ ಒಂದು ಲೆಪ್ರೆಸಿ ಬಂದಿರುತ್ತಲ್ಲ, ಅವರ ಒಂದು ಮಧ್ಯದಲ್ಲಿ ಸೇವೆಗಳನ್ನು ಮಾಡಿದ್ರು. ಅನೇಕ ಒಂದು ಇನ್ಸ್ಟಿಟ್ಯೂಟ್ಗಳನ್ನ ಸ್ಥಾಪಿಸೋದು, ಆಮೇಲೆ ಒಂದು ಮೆಡಿಕಲ್ ಇನ್ಸ್ಟಿಟ್ಯೂಟ್ಸು ಅಲ್ಲಲ್ಲಿ ಇರುವ ಒಂದು ಲೆಪ್ಪರ್ಸ್ಗೆ ಏನ್ ಮಾಡ್ತಾ ಇದ್ರು, ಹೆಲ್ಪ್ ಮಾಡ್ತಾ ಇದ್ರು. ಆ ಒಂದು ಕಾಲದಲ್ಲಿ ಲೆಪ್ರಸಿಗೆ ಅಂದ್ರೆ ಏನು ಹೇಳ್ತಾರೆ, ಕುಷ್ಠರೋಗ ಅಲ್ಲ, ಕುಷ್ಠರೋಗಕ್ಕೆ ಮೆಡಿಸಿನ್ ಇರ್ಲಿಲ್ಲ. ಅದು ಅಟ್ಲೀಸ್ಟ್ ಎಫೆಕ್ಟಿವ್ ಮೆಡಿಸಿನ್ ಇರ್ಲಿಲ್ಲ. ಬಟ್ ಆದ್ರೂ ಅವರು ಅವರಿಗೆ ಒಂದು ಟ್ರೀಟ್ಮೆಂಟ್ ಕೊಡೋದು, ಆಮೇಲೆ ಆ ಕಾಲದಲ್ಲಿದ್ದ ಒಂದು ಮೆಡಿಸಿನ್ ನ ಅವರಿಗೆ ಕೊಡ್ತಾ ಅನೇಕ ಒಂದು ಮಿಷನ್ ಸೇವೆಗಳಿಗೆ ಹೆಲ್ಪ್ ಮಾಡ್ತಾ ಹಂಗೆ ಇದ್ರು ಅವರು. ಆ ಒಂದು ದಿನಗಳಲ್ಲಿ 19ನೇ ಶತಮಾನದಲ್ಲಿ 20ನೇ ಶತಮಾನದಲ್ಲಿ ಒಂದು ದೇವರ ಒಂದು ಸೇವೆಯನ್ನು ಇಂಡಿಯಾ ದೇಶದಲ್ಲಿ ಬಂದು ಮಾಡಕ್ಕೆ ದೇವರು ಅವ್ರಿಗೆ ಕೃಪೆ ಕೊಟ್ಟಿದ್ರು. ಸೊ ಅವ್ರ ಬಗ್ಗೆ ನಾವು ಇನ್ನು ಸ್ವಲ್ಪ ಡೀಟೇಲ್ ಆಗಿ ಇವತ್ತು ನೋಡೋಣ. ಅವರು ಬಂದು ಇಂಗ್ಲೆಂಡ್ ದೇಶದಲ್ಲಿ 1846ರಲ್ಲಿ ಹುಟ್ಟಿದ್ದು. ಅವರು ಬಂದು ಒಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ದೇವರ ಒಂದು ಬಗ್ಗೆ ತಿಳುವಳಿಕೆಯನ್ನ ಬೆಳೆಸ್ಕೊಂಡಿದ್ರು ಅವರು. ಬಟ್ ಚಿಕ್ಕ ವಯಸ್ಸಲ್ಲಿ ಅವರಿಗೆ ಬಂದು ಒಂದು ದೇವರ ಒಂದು ಸೇವೆ ಮಾಡ್ಬೇಕಂತ ಒಂದು ಆಸೆ ಇತ್ತು. ಅವರು ಬಂದು ಇಂಗ್ಲೆಂಡ್ ಅಲ್ಲಿ ಓದಿ ಮುಗಿಸಿದ ತಕ್ಷಣ ಅವರ ಒಂದು ಮದುವೆ ಒಂದು ಮಾಡ್ಕೊಳ್ಳೋಣ ಅಂತ ಒಂದು ಸಮಯದಲ್ಲಿ, ಆ ಒಂದು ದಿನದಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಜನ ಬಂದು ಒಂದು ಗೋಲ್ಡ್ ರಶ್ ಅಂತ ಹೇಳ್ತಾ ಇದ್ರು. ಅಮೆರಿಕದಲ್ಲಿ ವರ್ಲ್ಡ್ ಅಲ್ಲೇ ಗೋಲ್ಡ್ ರಶ್ ಅಂತ ಇತ್ತು. ಅವಾಗ ಹೋಗಿ ಏನ್ ಮಾಡ್ತಾರೆ, ಜನರು ಹೋಗಿ ಗೋಲ್ಡ್ ನ ಅವರವರೇ ಮೈನ್ ಮಾಡ್ತಾ ಇದ್ರು. ಓದೋಟ್ಬಿಟ್ಟು ಅವರವರೇ ಗೋಲ್ಡ್ ಇರ್ತಾ ಇದ್ರು ಒಂದು ಕಾಲದಲ್ಲಿ. ಆ ಒಂದು ಸಮಯದಲ್ಲಿ ಇವರು ಏನ್ ಮಾಡಿದ್ರು, ಆಸ್ಟ್ರೇಲಿಯಾನ ಒಂದು ದೇಶಕ್ಕೆ ಹೋಗಿ ಹೇಗಾರು ಗೋಲ್ಡ್ ತನ ಅಂದ್ಬಿಟ್ಟು ಹೋಗಿದ್ರು. ಬಟ್ ಅಲ್ಲಿ 1866ಕ್ಕೆ ಹೋಗಿದ್ರು. ಅಲ್ಲಿ ಆಸ್ಟ್ರೇಲಿಯಾಗೆ ಹೋಗಿ ಮಾಡಿದಾಗ ಅಲ್ಲಿ ಅವ್ರಿಗೆ ಏನು ಅದು ಬಂದು ಫಲ ಕೊಡ್ಲಿಲ್ಲ. ಆ ಒಂದು ಸಮಯದಲ್ಲಿ ಅಲ್ಲಿ ಇವರು ಒಂದು ಸಭೆಗೆ ಹೋಗಿ ಕೂತ್ಕೊಂಡಿದ್ದಾಗ ದೇವರು ಅವ್ರ ಜೊತೆ ಮಾತಾಡಿದ್ರು. ಈ ಒಂದು ಆತ್ಮಗಳನ್ನ ಗೆಲ್ಲುವ ಒಂದು ಆಸೆನ ದೇವರು ಅವರಿಗೆ ಅಲ್ಲಿ ಕೊಟ್ಟರು. ಅವ್ರಿಗೆ ತಿರ್ಗಾ ಅವ್ರಿಗೆ ಒಂದು ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಅವರ ಒಂದು ಸಹೋದರರು ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಏನೋ ಒಂದು ಇಂಗ್ಲೆಂಡ್ ಅವರು ಬಂದು ಆ ಸಮಯದಲ್ಲಿ ಇಂಡಿಯಾನ ಬಂದು ಆಳ್ವಿಕೆ ಮಾಡ್ತಾ ಇದ್ರು. ಅವರು ಇಂಡಿಯಾದಲ್ಲಿ ಅವರು ಸಹೋದರರು ಕೆಲಸ ಮಾಡ್ತಾ ಇದ್ರು ಅಂತ ಅವರು ಇಲ್ಲಿ ಬರ್ತಾರೆ, ನಾವು ಏನಾದ್ರು ಕೆಲಸ ಮಾಡೋಣ ಅಂದ್ಬಿಟ್ಟು. ಇಲ್ಲಿ ಬಂದಾಗ ಹಿಂಗಾರು ಪೊಲೀಸ್ ಆಫೀಸರ್ ಆಗ್ಬಿಡೋಣ, ಬ್ರಿಟಿಷ್ ಇದರಲ್ಲಿ ಪೊಲೀಸ್ ಆಫೀಸರ್ ಆಗೋಣ ಅಂತ ಬರ್ತಾರೆ. ಬಟ್ ಇಲ್ಲಿ ಬಂದು ಸ್ವಲ್ಪ ದಿನಗಳಿದ್ದು ಟ್ರೈನಿಂಗ್ ತಗೊಂತಾ ಇರ್ಬೇಕಾದ್ರೆ ಇಲ್ಲಿರೋ ಒಂದು ಲೆಪ್ಪರ್ಸ್ ನ ಕಷ್ಟಗಳನ್ನ ನೋಡ್ತಾರೆ. ಎಸ್ಪೆಷಲಿ ಅವ್ರು ಪಂಜಾಬ್ ದೇಶದಲ್ಲಿ ಇರ್ಬೇಕಾದ್ರೆ ಅಲ್ಲಿರೋ ಒಂದು ಜನ ಬಂದು ಒಂದು ಕುಷ್ಠರೋಗದಿಂದ ಕಷ್ಟಪಡುವುದನ್ನ ಅವರು ನೋಡ್ಬಿಟ್ಟು ಅವರ ಒಂದು ಮನಸ್ಸಲ್ಲಿ ಒಂದು ಕನಿಕರ ಬರುತ್ತೆ.
ಏನಿದು ಇಷ್ಟು ಕಷ್ಟಪಡ್ತಾ ಇದಾರಲ್ಲ ಅಂತ. ಅವ್ರಿಗೆ ಬಂದು ಅದನ್ನ ನೋಡಿದ ತಕ್ಷಣ ಒಂದು ಶಾಕ್ ಆಗ್ಬಿಟ್ಟು ಅವರ ಒಂದು ಹೃದಯದಲ್ಲಿ ಒಂದು ಕಣಿಕರ ಬಂದಾಗ ಅವ್ರು ಏನ್ ಹೇಳ್ತಾ ಇದ್ರೆ, ಆ ಒಂದು ಕಣಿಕರ ನನಗೆ ಬಂದಾಗ ಇದು ಬಂದು ಕ್ರೈಸ್ತನು ಈ ಸಮಯದಲ್ಲಿ ಇಲ್ಲಿದ್ರೆ ಈ ಲೋಕಕ್ಕೆ ಏನ್ ಮಾಡ್ತಾ ಇದ್ದ, ಇವ್ರಿಗೆಲ್ಲ ಬಂದು ಸುವಾರ್ತೆ ಹೇಳಬೇಕು ಅಂತ ಒಂದು ದಾಹವನ್ನು ಆ ದಿನದಲ್ಲೇ ಅವರಲ್ಲಿ ಪಡ್ಕೊಂಡು ಹೇಗಾದ್ರೂ ನಾನು ಸುವಾರ್ತೆಯನ್ನು ಏನ್ ಮಾಡ್ಬೇಕು, ಈ ತರ ಜನಕ್ಕೆ ಹೇಳೋದು ಮಾತ್ರ ಅಲ್ಲ, ಅವರಿಗೆ ನಾವು ಏನಾದ್ರು ಸಹಾಯ ಮಾಡಬೇಕು ಅಂತ ಅವರ ಒಂದು ಹೃದಯದಲ್ಲಿ ಒಂದು ಆಲೋಚನೆ ಮಾಡಿತು. ಆ ಒಂದು ಆಲೋಚನೆಯನ್ನ ಇಟ್ಕೊಂಡು ಅವ್ರೇನ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ದೇವರಿಗೆ ಏನ್ ಮಾಡೋದು ಇವರಿಗೆ ಅಂತ. ಇವರ ಒಂದು ಕಷ್ಟಗಳನ್ನ ನೋಡ್ಬಿಟ್ಟು ಏನ್ ಮಾಡೋದು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆವಾಗ 823 ಏನ್ ಮಾಡ್ತಾರೆ, ತಿರ್ಗಾ ಐರ್ಲೆಂಡ್ ದೇಶಕ್ಕೆ ಏನಾದ್ರೂ ಇವ್ರಿಗೆ ಸಹಾಯ ಮಾಡೋಣ ಅಂತ ಬರ್ತಾರೆ. ಅಲ್ಲಿ ಬಂದು ಏನ್ ಮಾಡ್ತಾರೆ, ಸ್ವಲ್ಪ ಅಲ್ಲಿರೋ ಜನಕ್ಕೆಲ್ಲ ಅವ್ರು ಹೇಳ್ತಾರೆ, ಈ ತರ ಈ ಜನಗಳಿಗೆ ಕಷ್ಟ ಪಡ್ತಾ ಇದ್ದಾರೆ ಇಂಡಿಯಾ ದೇಶದಲ್ಲಿ ಒಂದು ಕುಷ್ಠರೋಗದಿಂದ, ನಾವು ಏನಾರು ಅವ್ರಿಗೆ ಮಾಡ್ಬೇಕು ಅಂತ. ಸೊ ಅಲ್ಲಿರೋ ಜನರು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಆ ದುಡ್ಡನ್ನ ತಗೊಂಡು ಏನ್ ಮಾಡ್ತಾರೆ, ಬರ್ತಾರೆ ಇಂಡಿಯಾ ದೇಶಕ್ಕೆ. ತಿರ್ಗಾ ಬಂದು ಲೆಪ್ರೆಸಿ ಮಿಷನ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿರೋ ಜನಗಳಿಗೆ ಅವ್ರಿಗೆ ಒಂದು ಶೂ ಇಸ್ಕೊಡೋದು, ಆಮೇಲೆ ಅವ್ರಿಗೆ ಒಂದು ಮೆಡಿಸಿನ್ಸ್ ನ ಇಸ್ಕೊಡೋದು, ಇಲ್ಲಾಂದ್ರೆ ಅವರಿಗೆ ಒಂದು ಬೇಕಾಗಿರೋ ಒಂದು ಏನೇನು ವ್ಯವಸ್ಥೆಗಳು ಬೇಕೋ ಅದೆಲ್ಲ ಅವ್ರು ಮಾಡ್ಕೊಡ್ತಾ ಇದ್ರು. ಅವರು ಒಂದು 1877 ಒಂದು ಪಂಜಾಬ್ ದೇಶದಲ್ಲಿ ಅವ್ರಿಗೆ ಅದು ಅವ್ರಿಗೆ ಒಂದಿಷ್ಟು ಸ್ವಲ್ಪ ಜನ ಗುಣವಂತ ಇದ್ರು, ಸ್ವಲ್ಪ ಜನಕ್ಕೆ ಒಂದು ಕಮ್ಮಿ ಆಗ್ತಾ ಇತ್ತು ಆ ಲೆಪ್ರೆಸಿ. ಕುಟುಂಬಗಳು ರಕ್ಷಣೆ ಹೊಂದಕ್ಕೆ ಸ್ಟಾರ್ಟ್ ಆಯ್ತು. ಆ ಒಂದು ಕಾಲದಲ್ಲೇ ದೇವರ ಬಗ್ಗೆ ಅವರಿಗೆ ಹೇಳ್ಕೊಡ್ತಾ ಇದ್ರು, ಅವ್ರಿಗೆ ದೇವರ ವಾಕ್ಯದಿಂದ ತಿಳಿಸ್ಕೊಡ್ತಾ ಇದ್ರು. ಅನೇಕ ಒಂದು ಕುಟುಂಬಗಳು ದೇವರ ಹತ್ರ ಬರಕ್ಕೆ ಸ್ಟಾರ್ಟ್ ಆಯ್ತು. ಸೊ ಇದನ್ನೇ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಆಮೇಲೆ ಈ ಒಂದು ಲೆಪ್ರೆಸಿ ಮಿಷನ್ ನ ಜಪಾನ್, ಬರ್ಮಾ, ಸೌತ್ ಆಫ್ರಿಕಾ, ಸೌತ್ ಅಮೆರಿಕಾ, ಕೆನ್ಯಾ, ಕೊರಿಯಾ ಅಂತ ಬೇರೆ ಬೇರೆ ಕಡೆ ಏನ್ ಮಾಡಿದ್ರು, ಅವರು ಹೋಗಿ ಸ್ಟಾರ್ಟ್ ಮಾಡಿ ಈ ಅಲ್ಲಿರುವ ಒಂದು ಕುಷ್ಠರೋಗಿಗಳಿಗೆ ಹೆಲ್ಪ್ ಮಾಡೋದು, ಆಮೇಲೆ ದೇವರ ವಾಕ್ಯವನ್ನು ಸಾರೋದು ಮಾಡಿದ್ರು. ಆಮೇಲೆ 1737 ಅವ್ರು ಏನ್ ಮಾಡಿದ್ರು, ಅವ್ರು ತೀರ್ಕೊಂಡ್ರು. ಬಟ್ 1917 ರಿಟೈರ್ಡ್ ಆಗ್ಬಿಟ್ರು. ಅಲ್ಲಿಂದ ರಿಟೈರ್ಡ್ ಆಗಿ, ಯಾಕಂದ್ರೆ ವಯಸ್ಸಾದ್ಮೇಲೆ ರಿಟೈರ್ಡ್ ಆಗಿ ಏನ್ ಮಾಡ್ರು, ಬೇರೆಯವರಿಗೆ ಅವ್ರ ಲೀಡರ್ಸ್ ನ ಸ್ಟಾರ್ಟ್ ಮಾಡಿ ಅವ್ರಿಗೆ ಏನ್ ಮಾಡಿದ್ರು, ಅದನ್ನ ಆ ಒಂದು ಸೇವೆಯನ್ನ ಹಂಗೆ ಅವ್ರು ನಡೆಸ್ಕೊಂಡು ಹೋಗುತ್ತೆ ಮಾಡಿದ್ರು. ಅವ್ರು ಮಾಡಿದ ಒಂದು ಸೇವೆಗಳು ಏನಾಗಿದೆ, ಇನ್ನ ಬಂದು ವೆಸ್ಟ್ ಬೆಂಗಾಲ್ ಅಲ್ಲಿ ಸ್ಟಾರ್ಟ್ ಮಾಡಿರೋ ಒಂದು ಲೆಪ್ರಸಿ ಇದು ಅನೇಕ ಒಂದು ಬೆಂಗಳೂರಲ್ಲಿ, ಅನೇಕ ಕರ್ನಾಟಕ, ತಮಿಳುನಾಡು ಎಲ್ಲಾ ಸ್ಟೇಟ್ ಅಲ್ಲೂ ಏನ್ ಮಾಡಿದ್ರು, ಲೆಪ್ರಸಿ ಮಿಷನ್ ಅವರು ಎಸ್ಟಾಬ್ಲಿಷ್ ಮಾಡಿದ್ರು. ಸೊ ಇದು ಒಂದು ವೆಸ್ಟ್ ಬೆಂಗಾಲ್ ಅಲ್ಲಿ ಇರೋ ಒಂದು ಮಿಷನ್ ಹಾಸ್ಪಿಟಲ್. ವರ್ಷಕ್ಕೆ 6,000 ಒಂದು ಲೆಪ್ರಸಿ ಕೇಸಸ್ ನ ಅವರು ಬಂದು ಟ್ರೀಟ್ ಮಾಡ್ತಾರಂತೆ. ಸೊ ಈಗ ಬಂದು ಏನಾಗ್ತದೆ ಅಂದ್ರೆ, ದೇವರು ಬಂದು ಅವ್ರು ಮಾಡಿದ ಒಂದು ವಿಷಯದಿಂದ ಅನೇಕ ಒಂದು ಕುಷ್ಠರೋಗಿಗಳು ದೇವ್ರ ಹತ್ರ ಬರಲು ಕೃಪೆ ಆಯ್ತು. ಒಂದು ಮನುಷ್ಯನ ಒಂದು ಕರುವಿಕೆಯಿಂದ ದೇವರು ಏನ್ ಮಾಡಿದ್ರು, ಎಷ್ಟೊಂದು ಕುಷ್ಠರೋಗಿಗಳನ್ನ ಮುಟ್ಟಿ ಅವರ ಒಂದು ಜೀವನವನ್ನು ದೇವರ ಕಡೆಗೆ ತಿರುಗಿಸಿದ ಮಾತ್ರ ಅಲ್ಲ, ಅವರು ಒಂದು ಈ ಸಮುದಾಯದಲ್ಲೂ ಒಂದು ನಾರ್ಮಲ್ ಆಗಿ ಬದುಕಲು ಅವ್ರ ಕುಟುಂಬಗಳು ಹೊರಹೊಂದಲು ಕೃಪೆಯನ್ನು ಮಾಡಿದ್ರು. ಸೊ ಅವರ ಒಂದು ಮಿಷನ್ ಹೇಗಿತ್ತಂದ್ರೆ, ಈ ತರ ಒಂದು ಕಷ್ಟಪಡೋರಿಗೆ ಕನಿಕರ ತೋರಿಸುವಂತೆ ಅವ್ರಿಗೆ ಎಜುಕೇಶನ್, ಸೋಷಿಯಲ್ ರಿಫಾರ್ಮ್, ಆಮೇಲೆ ಚರ್ಚ್ ಪ್ಲಾಂಟಿಂಗ್ ಇದೆಲ್ಲ ಮಾಡಿ ದೇವರ ಒಂದು ಸುವಾರ್ತೆಯನ್ನು ಅವರು ಸಾರಿದ್ರು. ಸೊ ಇವತ್ತಿನ ಒಂದು ವಿಲಿಯಂ ಬೈಲಿ ಅವರ ಲೈಫ್ ಇಂದ
ನಾವೇನ್ ಕಲ್ತ್ಕೊಬಹುದು. ಸೊ ಇವರು ಬಂದು ಮೇನ್ ಆಗಿ ಬಂದು ದೇವರ ಒಂದು ಕರುವಿಗೆನ ತಗೊಂಡ್ರು. ಅವರ ಹೃದಯದಲ್ಲಿ ದೇವರಿಗೆ ಏನಾದ್ರು ಮಾಡ್ಬೇಕಂತ ಒಂದು ಆಸೆ ಇತ್ತು. ಅದೇ ಇದರಲ್ಲಿ ಅವರ ಒಂದು ಲೈಫಲ್ಲೂ ಅವರು ಏನಾದ್ರು ಸಾಧನೆ ಮಾಡ್ಬೇಕಂತ ಇತ್ತು. ಬಟ್ ಯಾವಾಗ ದೇವರ ಕಡೆ ಅವರು ತಿರುಗಿ ದೇವರಿಗೋಸ್ಕರ ಮಾಡ್ಬೇಕು ಅಂತ ಇದ್ದಾಗ ದೇವರು ಆ ಒಂದೊಂದು ಸನ್ನಿವೇಶಗಳಲ್ಲಿ ಅವರನ್ನ ಕರ್ಕೊಂಡು ಹೋದ್ರು. ಈ ಸಮಯ ಅವ್ರ ಶಿಷ್ಯರಿಗೆ ಹೇಳಿಲ್ಲ, ಹೋಗಿ ಲೋಕವೆಲ್ಲ ಹೋಗಿ ಶಿಷ್ಯರನ್ನಾಗಿ ಮಾಡಿ ಅವರು ನನ್ನ ಹೆಸರಲ್ಲೂ ತಂದೆ ಹೆಸರಲ್ಲೂ ಪರಿಶುದ್ಧಾತ್ಮ ಹೆಸರಲ್ಲಿ ನೀವು ದೀಕ್ಷಾಸ್ನಾನ ಕೊಟ್ಟಿ ಎಲ್ಲ ಒಂದು ದೇವರ ವಾಕ್ಯವನ್ನು ಸತ್ಯವನ್ನು ಒಬೆ ಮಾಡುವಂತ ಮಾಡಿ ಅಂತ ಕಮ್ಯಾಂಡ್ಮೆಂಟ್. ಅದೇ ತರ ಇವ್ರು ಏನ್ ಮಾಡಿದ್ರು, ಹೋಗಿ ಬೇರೆ 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 ದೇಶಗಳು, ಇಂಡಿಯಾ ದೇಶ ಮಾತ್ರ ಅಲ್ಲ ಬೇರೆ ಬೇರೆ ದೇಶದಲ್ಲೂ ಒಂದು ದೇವರ ಒಂದು ಸುವಾರ್ತೆಯನ್ನು ಮಾಡಿ ಶಿಷ್ಯರನ್ನ ಮಾಡಿ ಈ ದಿನದವರೆಗೂ ಅದು ಆ ಒಂದು ಸ್ಥಾಪನವು ಅನೇಕ ಒಂದು ಜನಕ್ಕೆ ಪ್ರಯೋಜನವುಳ್ಳವಾಗಿದೆ. ಸೊ ನಮ್ಮ ಒಂದು ಜೀವಿತದಲ್ಲೂ ದೇವರ ಒಂದು ಕರೆಯುವಿಕೆಯನ್ನ ಯಾವಾಗ್ಲೂ ನಾವು ಮುಂದೆ ಇಟ್ಕೊಂಡು ನಡೀಬೇಕು. ಏನೇ ಒಂದು ಕೆಲಸ ಕಾರ್ಯಗಳು ನಾವು ಮಾಡಿದಾಗ್ಲೂ ನಾನು ಬಂದು ಒಂದು ದೇವರ ಶಿಷ್ಯನಾಗಿದ್ದೀನಿ, ಬೇರೆಯವ್ರನ್ನ ದೇವರ ಶಿಷ್ಯನಾಗಿ ಮಾಡಬೇಕು, ದೇವರ ಬಗ್ಗೆ ತಿಳಿಸ್ಬೇಕು, ಅವರ ಒಂದು ಜೀವಿತದಲ್ಲಿ ದೇವರ ಚಿತ್ತ ನಡಿಬೇಕು, ನಾವು ಒಂದು ಡಿಸೈಪಲ್ ಮಾಡಬೇಕು, ಶಿಷ್ಯರು ಮಾಡಬೇಕು. ಅದೇ ಬಂದು ದೇವರ ಆಸೆ ಪಡೋದು. ದೇವರ ಒಂದು ಆತ್ಮಗಳನ್ನ ತರಬೇಕು, ತಂದ ಮೇಲೆ ಎರಡನೇದಾಗಿ ಅವ್ರನ್ನ ಶಿಷ್ಯರಾಗಿ ಮಾಡಬೇಕು. ಇದು ದೇವರ ಬಂದು ಎಲ್ಲಾ ಕ್ರೈಸ್ತರಿಗೂ ಕೊಟ್ಟಿರೋ ಒಂದು ಕೆಲಸ. ಇದು ಪಾಸ್ಟರ್ಸ್ ಕೆಲಸ ಮಾತ್ರ ಅಲ್ಲ, ಎಲ್ಲಾರ ಒಂದು ಕ್ರೈಸ್ತನ ಕೆಲಸ ಏನಂದ್ರೆ ಹೋಗಿ ಒಂದು ಶಿಷ್ಯ ಇನ್ನೊಂದು ಶಿಷ್ಯನ ಮಾಡ್ಬೇಕು, ಇನ್ನೊಂದು ಶಿಷ್ಯ ಹೋಗಿ ಇನ್ನೊಂದು ಶಿಷ್ಯ, ಒಂದು ಮಿನಿಮಮ್ ಒಂದು ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೆ ನಾವು ಮಾಡ್ಬೋದು. ಸೊ ಇದು ಬಂದು ದೇವರು ಬಂದು ಕರೆದಿದ್ರು. ಸೊ ಹೇಗೆ ಬಂದು ದೇವರು ಅಬ್ರಹಾಂನ ಕರೆದ್ರು, ಅದೇ ತರ ವಿಲಿಯಂ ಬೈಲಿನೂ ದೇವರು ಒಂದು ಕರಿವಿಕೆ ಅವ್ರ ಲೈಫ್. ಬಟ್ ಅವ್ರು ಬಂದು ಆ ಒಂದು ಕುಷ್ಠರೋಗಿಗಳನ್ನ ನೋಡ್ಬಿಟ್ಟು ಹಂಗೆ ಹೋಗ್ಬಿಡ್ಬೋದಾಗಿತ್ತು, ಅಯ್ಯೋ ಇವ್ರಿಗೆ ಏನ್ ಮಾಡಕ್ಕಾಗಲ್ಲ, ನಮ್ ಕೈಲಿ ದುಡ್ಡಿಲ್ಲ ಅನ್ಬಿಟ್ಟು. ಬಟ್ ದೇವರು ಅವ್ರ ಹೃದಯದಲ್ಲಿ ಒಂದು ಭಾರವನ್ನು ಕೊಟ್ಟು ಆ ಆಸೆಯನ್ನು ನೆರವೇರಿಸಿದ್ರು. ಸೊ ನಾವು ಯಾವಾಗ ಬಂದು ನಮ್ಮ ಒಂದು ಲೈಫಲ್ಲಿ ನಾವು ಸ್ಯಾಕ್ರಿಫೈಸ್ ಮಾಡಕ್ ರೆಡಿ ಆಗ್ತೀವೋ, ದೇವರ ಒಂದು ಚಿತ್ತವನ್ನು ಮಾಡ್ಬೇಕು ಅಂದ್ಬಿಟ್ಟು ನಮ್ಮ ಚಿತ್ತವನ್ನು ಕೆಳಗಿಡ್ತೀವೋ, ದೇವರು ನಮ್ಮನ್ನು ಉಪಯೋಗಿಸೋದನ್ನು ನೋಡ್ಬೋದು. ಎರಡನೇದಾಗಿ ಏನ್ ನೋಡ್ತೀವಿ ಅಂದ್ರೆ ಅವರ ಒಂದು ಹೃದಯದಲ್ಲಿ ಒಂದು ಕಣಿಕೆರೆ ಇತ್ತು. ಆ ಒಂದು ಯೇಸು ಸ್ವಾಮಿ ಬಂದು ಒಂದು ಮಾರ್ಕ್ 1ನೇ ಅಧ್ಯಾಯ 40-41 ಯಾರು ಓದ್ತೀರಪ್ಪ ಬ್ರದರ್? ಮಾರ್ಕ್ 1ನೇ ಅಧ್ಯಾಯ 40-41. ಮಾರ್ಕ್ 1 ಸರ್. ಮಾರ್ಕ್ 1:40-41. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದ. ಸೊ ಇಲ್ಲಿ ನೋಡ್ರಿ, ಯೇಸ್ವಾಮಿ ಶುದ್ಧ ಮಾಡೋಕ್ ಮುಂಚೆ ಅವ್ರನ್ನ ಏನ್ ಮಾಡಿದ್ರು, ಒಂದು ಕನಿಕರ ಪಟ್ಟು ಮುಟ್ಟಿದ್ರು ಅಲ್ವಾ. ಸೊ ಈ ಒಂದು ಕುಷ್ಠರೋಗಿಗಳು ಒಂದು ಅದರಿಂದ ನೀವು ಮುಟ್ಟಿದ್ರೆ ಅದು ಇನ್ಫೆಕ್ಷಿಯಸ್ ಡಿಸೀಸ್, ಬೇರೆಯವ್ರಿಗೆ ಬಂದ್ಬಿಡುತ್ತೆ. ಬಟ್ ಯೇಸ್ವಾಮಿ ಬಂದು ಆ ಒಂದು ಕನಿಕರ ಒಂದು ಇದ್ದಿದ್ರಿಂದ ಅವ್ರನ್ನ ಮುಟ್ಟಿದ್ರು. ಸೊ ಇಲ್ಲಿ ಬಂದು ವಿಲಿಯಂ ಬೈಲಿ ಅವರು ಒಂದು ಕನಿಕರ ಇದ್ದಿದ್ರಿಂದ ಅವರು ಒಂದು ಹೃದಯದಿಂದ ಅವ್ರನ್ನ ಫಸ್ಟ್ ಮುಟ್ಟಿದ್ರು. ಅದರಿಂದನೇ ಸೇವೆಯನ್ನು ಮಾಡಕ್ ಸ್ಟಾರ್ಟ್ ಆಯ್ತು. ಸೊ ಒಂದು ಸೇವೆಯಲ್ಲಿ ಕನಿಕರ ತುಂಬಾ ಮುಖ್ಯ. ಕಷ್ಟಪಡುವವರ ಒಂದು ಮೇಲೆ ಕನಿಕರ ಇದ್ದು ನಾವು ಮುಟ್ಟಿದಾಗ ಮಾತ್ರನೇ ಆ ಸೇವೆಯಲ್ಲಿ ಯೇಸು ಸ್ವಾಮಿ ಬಂದು ನಮ್ಮನ್ನ ಏನ್ ಮಾಡ್ಕೋ ಉಪಯೋಗ ಮಾಡಬಹುದು ಅಲ್ಲ. ಸೊ ಇಲ್ಲಿ ನಮ್ಮ ಒಂದು ಕನಿಕರ ಬಂದು ಪ್ಲಸ್ ನಾವು ಹೃದಯದಲ್ಲಿ ಮಾತ್ರ ಕನಿಕರ ಇಟ್ಕೊಂಡಿದ್ರೆ ಮಾತ್ರ ಸಾಕಾಗಲ್ಲ, ಏನೋ ಅವ್ರಿಗೆ ಉಪಯೋಗ ಒಂದು ಹೆಲ್ಪ್ ಮಾಡ್ಬೇಕು. ನಾವು ಒಂದು ನಮ್ಮ ಕೈಯಲ್ಲಿ ಆದಷ್ಟು ಹೆಲ್ಪ್ ಕ್ರಿಯೆಗಳಿರ್ಬೇಕಲ್ಲಿ. ಕ್ರಿಯೆಗಳು ಇಲ್ಲದೆ ಇದ್ದಾಗ ಅದು ನಿಜವಾದ ವಿಶ್ವಾಸ ಅಲ್ಲ. ನಿಜವಾದ ವಿಶ್ವಾಸ ಏನ್ ಮಾಡುತ್ತೆ, ಅದರಲ್ಲಿ ಕ್ರಿಯೆಗಳಿರುತ್ತೆ. ಸೊ ಇಲ್ಲಿ ವಿಲಿಯಂ ಬೈಲಿ ಅವರು ಕನಿಕರ ಪಡೋದು ಮಾತ್ರ ಅಲ್ಲ, ಅದಾದ್ಮೇಲೆ ಏನ್ ಮಾಡಿದ್ರು, ಫಾಲೋ ಅಪ್ ಏನ್ ಮಾಡಿದ್ರು, ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನು ಅವ್ರು ಮಾಡ್ಕೊಟ್ರು. ಸೊ ಹತ್ರ ನಾವು ದೇವರ ಮಕ್ಕಳಾಗಿರೋರು, ನಾವು ದೇವರೇ ನಮಗೆ ಎಷ್ಟೊಂದ್ ಕಡೆ ದೇವರು ಬಂದು ನಮಗೆ ಕನಿಕರವನ್ನು ಕೊಡೋ ಒಂದು ಅವಕಾಶಗಳನ್ನು ಮಾಡ್ಕೊಡ್ತಾರೆ. ಬಟ್ ನಾವು ಏನ್ ಮಾಡ್ತೀವಿ, ಅದು ಕನಿಕರ ತೋರಿಸ್ಬಿಟ್ಟು ಹಂಗೆ ಹೋಗ್ಬಿಡ್ತೀವಿ ಲೈಫ್. ಬಟ್ ಅಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ದೇವರು ನಮಗೆ ಇನ್ನು ಅವರಿಗೆ ಬಂದು ಸಹಾಯಗಳನ್ನು ಮಾಡುವಂತೆ
ನಮ್ಮ ಕೈಲಾದ ಒಂದು ನಮ್ಗೇನಾಗುತ್ತೋ ಅದನ್ನು ನಾವು ಮಾಡುವಂತೆ ದೇವರು ನಮಗೆ ಉಪಯೋಗಿಸ್ತಾರೆ. ಸೊ ಎಲ್ಲ ಒಂದು ಸೇವೆಯ ಒಂದು ಫಸ್ಟ್ ಸ್ಟೆಪ್ ಬಂದು ಕಣಿಕರ ಇರಬೇಕು, ಆಮೇಲೆ ಪ್ರಾರ್ಥನೆ ಇರಬೇಕು, ಮೂರನೇ ದೇವರನ್ನ ಉಪಯೋಗಿಸ್ಬೇಕು. ಸೊ ಸೊ ದೇವರು ಬಂದು ನಮ್ಮನ್ನ ಬಂದು ನಾವು ದೇವರೇ ಒಂದು ಭಾರದಿಂದ ನಾವು ಹೃದಯದಲ್ಲಿ ಭಾರ ಇರ್ಬೇಕಾದ್ರೆ ವಿಲಿಯಂ ಬೇಲಿ ತರ ನಾವು ಪ್ರಿಪೇರ್ಡ್ ಆಗಿದ್ರು. ಇವರು ಬಂದು ಆ ಒಂದು ಕಾಲದಲ್ಲೇ ಚಿಕ್ಕ ವಯಸ್ಸಲ್ಲೇ ಅವರು ಬಂದು ದೇವರ ಬಗ್ಗೆ ತಿಳುವಳಿಕೆ ಇದ್ದವರಿಗೆ ಪ್ರಿಪೇರ್ಡ್ ಆಗಿದ್ರು. ದೇವರು ಬಂದು ಅವ್ರಿಗೆ ಒಳ್ಳೊಳ್ಳೆ ಒಂದೊಂದು ಅವಕಾಶಗಳನ್ನು ಕೊಟ್ಟರು. ಅವ್ರ ಹೃದಯದಲ್ಲಿ ಕಣಿಕರವಿತ್ತು, ಭಾರ ಇತ್ತು, ಪ್ರಾರ್ಥನೆ ಮಾಡಿದ್ರು, ದೇವರವ್ರನ್ನ ಉಪಯೋಗಿಸಿದ್ರು. ಸೊ ಈ ತರ ವಿಷಯಗಳನ್ನು ನಾವು ನಮ್ಮ ಒಂದು ಜೀವಿತದಲ್ಲಿ ಇದ್ದಾಗ ದೇವ್ರು ಏನ್ ಮಾಡ್ತಾರೆ, ನಮಗೆ ಒಂದೊಂದು ಸನ್ನಿವೇಶಗಳಲ್ಲಿ ತಗೊಂಡೋಗಿ ಆ ಒಂದು ಸನ್ನಿವೇಶದ ಮುಖಾಂತರ ನಮ್ಮನ್ನ ಏನ್ ಮಾಡ್ತಾರೆ, ಯೂಸ್ ಮಾಡ್ತಾರೆ. ಈಗ ಅಬ್ರಾಹ್ಮ ದೇವರ ಒಂದು ಕರೆಗೆ ಕಿವಿಗೊಟ್ಟು ನಡೆದಾಗ ಅವನಿಗೆ ಎಷ್ಟೋ ಒಂದು ನಂಬಿಕೆಯ ಒಂದು ಪರೀಕ್ಷೆಗಳು ಬಂತು ಅವನ ಲೈಫ್. ಬಟ್ ಆದ್ರೂ ಅವನು ಬಂದು ದೇವರ ಒಂದು ದಾರಿಯಲ್ಲೇ ನಡ್ಕೊಂಡು ಹೋಗ್ತಾ ದೇವರನ್ನೇ ಅವನು ಮೆಚ್ಚಿಸ್ತಾ ಇದ್ದಾಗ ದೇವರು ಅವನನ್ನು ಆಶೀರ್ವಾದ ಮಾಡಿದ್ರು. ಅವನ ಮುಖಾಂತರ ಅನೇಕರು ಲೋಕವನ್ನೇ ಆಶೀರ್ವಾದ ಮಾಡಲು, ಯೇಸು ಕ್ರಿಸ್ತನು ಅವರ ಸಂತತಿಯಲ್ಲಿ ಬರಲು, ಲೋಕಕ್ಕೆ ಆಶೀರ್ವಾದವಾಗಿರಲು, ನಮ್ಮನ್ನು ಇವತ್ತು ಆಶೀರ್ವಾದ ಮಾಡಲು ದೇವರು ಕೃಪೆಯನ್ನು ಕೊಟ್ಟರು. ಸೊ ಒಂದೇ ಒಂದು ಮನುಷ್ಯನ ಒಂದು ಕರಿವಿಕೆ ಈ ಲೋಕವನ್ನೇ ಚೇಂಜ್ ಮಾಡೋಂಗಿದ್ರೆ ನಾವು ದೇವರಿಗೆ ವಿಧೇಯನಾಗಿರ್ಬೇಕಾದ್ರೆ ದೇವರು ನಮ್ಮ ಮುಖಾಂತರ ಅನೇಕ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಬಹುದು. ನಾವು ಪ್ರಾರ್ಥನೆ ಪ್ರೀತಿಯುಳ್ಳ ತಂದೆಯ ಒಂದು ಬೆಳಗಿನ ವೇಳೆಯಲ್ಲೂ ವಿಲಿಯಂ ವೆಲೆಸ್ಲಿ ಬೈಲೆ ಅವರ ಒಂದು ಲೈಫ್ ಇಂದ ಒಂದೊಂದು ವಿಷಯಗಳನ್ನು ಮಾತಾಡಿದಕ್ಕಾಗಿ ಸ್ತೋತ್ರ. ಹೇಗೆ ವೆಲೆಸ್ಲಿ ಅವರು ಬಂದು ಅನೇಕ ಒಂದು ಕಣಿಕರ ಒಂದು ಮನದಿಂದ ತಂದೆ ಅನೇಕ ಸೇವೆಗಳನ್ನು ಮಾಡಿದ್ದನ್ನು ನೀವು ಅರಿಯೇ. ಅದರಂತೆ ನಮ್ಮ ಹೃದಯದಲ್ಲೂ ಒಂದು ಕಣಿಕರನ ಒಂದು ಆತ್ಮವನ್ನು ಕೊಡು. ಕಷ್ಟದಲ್ಲಿರುವವರನ್ನ ನಾವು ಕಣಿಕರ ಪಟ್ಟು ಅವ್ರಿಗೆ ಸಹಾಯ ಮಾಡುವಂತೆ ನಮಗೆ ಕೃಪೆಯನ್ನು ಕೊಡುತ್ತದೆ. ನಮ್ಮ ಜೀವಿತದಲ್ಲಿ ನಾವು ತಂದೆ ನಿಮ್ಮ ಒಂದು ಸೇವೆಯನ್ನು ಇವಾಗಲೂ ಮಾಡುತ್ತಾ, ಶಿಷ್ಯರನ್ನು ಮಾಡುತ್ತಾ, ಒಂದು ದಿನ ಪರಲೋಕ ಬಂದಾಗ ನಿಮ್ಮನ್ನು ನೀವು ಬಂದು ನಮ್ಮ ಒಳ್ಳೆಯ ನಿಜವಾದ ಒಂದು ಸೇವೆಕು ಅಂತ ನಾವು ಹೆಸರು ಪಡೆಯಲು ಕೃಪೆಯನ್ನು ಕೊಡು. ಈ ಒಂದು ಮೀಟಿಂಗ್ ಅಲ್ಲಿ ಒಬ್ಬೊಬ್ಬನ ಆಶ್ವಾಸು, ಕುಟುಂಬಗಳನ್ನು ಆಶ್ವಾಸು, ಅವರು ನಿನ್ನ ಒಂದು ಸೇವೆಯಲ್ಲಿ ಇನ್ನೂ ಡೀಪ್ ಆಗಿ ಇನ್ವಾಲ್ವ್ ಆಗಲು, ಕಷ್ಟದಲ್ಲಿರೋರಿಗೆ ಮೇಲೆ ಕಣಿಕರ ಇಟ್ಟು ಅವರಿಗೆ ಹೆಲ್ಪ್ ಮಾಡುವಂತೆ ನಿನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೀನಿ ಪ್ರೀತಿಯ ತಂದೆ.